ಪ್ರೀತಿ ಹೆಸರಲ್ಲಿ ಯುವತಿ ಮತ್ತು ಅಪ್ರಾಪ್ತೆಗೆ ಒಬ್ಬನೇ ಹುಡುಗ ಮೋಸ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಆರೋಪಿ ಶುಭಾಂಶು ಶುಕ್ಲಾ 27 ವರ್ಷ ವಯಸ್ಸಿನ ವ್ಯಕ್ತಿಯ ಬಂಧನ ಆಗಿದೆ. ಈ ಪ್ರಕರಣದಲ್ಲಿ ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪದ ಮೇರೆಗೆ ಈತನ ಅರೆಸ್ಟ್ ಆಗಿದೆ. ಬಾಲಕಿಯ ಸಹೋದರಿಯನ್ನ ಆರೋಪಿ ಫಸ್ಟ್ ಪ್ರೀತಿಸಿರ್ತಾನೆ. ಫ್ಲಾಟ್ನಲ್ಲಿ ಆಕೆ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇರ್ತಾನೆ ಇವನು ಶುಭಾಂಶು. ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿಕೊಂಡು ಆನಂತರ ಶುಭಾಂಶುಗೆ ಮೊದಲೇ ಮದುವೆ ಆಗಿದೆ. ಅದಲ್ಲದೆ ಈ ಯುವತಿಯನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದು ಅಲ್ಲದೆ ಆಕೆಯ ಸಹೋದರಿಯನ್ನು ಕೂಡ ಮಿಸ್ಯೂಸ್ ಮಾಡ್ಕೊಂಡಿರೋದು ಗೊತ್ತಾಗ್ತಾ ಇದೆ. 37 ಲಕ್ಷ ರೂಪಾಯಿ ಪೀಕಿದ್ನಂತೆ. ಮದುವೆ ಆಗ್ತೀನಿ, ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಕೊಡು ಅಂತ ಹೇಳಿ. ಆಮೇಲೆ ಡಿವೋರ್ಸ್ ನೆಪವನ್ನು ಆತ ಹೇಳ್ತಾ ಇದ್ದಂತೆ. ಮದುವೆ ಯಾಕೆ ಆಗ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ನಂದು ಫಸ್ಟ್ ಮ್ಯಾರೇಜ್ದು ಡಿವೋರ್ಸ್ ಆಗಬೇಕು ತಡಿ ಅಂತ ಹೇಳಿ ಈಕೆಗೆ ಮತ್ತು ಈಕೆಯ ಸಹೋದರಿಗೆ ಇಬ್ಬರಿಗೂ ಕೂಡ ಮೋಸ ಮಾಡಿದ್ದಾನೆ ಅನ್ನೋದು ತಿಳಿದು ಬರ್ತಾ ಇದೆ. ಸದ್ಯ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದಂತಹ ಬಾಗಲಕೋಟೆ ಪೊಲೀಸರು ಶುಭಾಂಶು ಶುಕ್ಲನನ್ನು ಬಂಧಿಸಿದ್ದಾರೆ. ನಾನು ನಮ್ಮ ಮನೇಲಿ ಹೇಳ್ತೀನಿ ಅಂತ ಅವ್ನು ನನಗೆ ಅಲ್ಲಿಂದ ಒಡೆಯೋದು ಬಿಡಿಯೋದೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟ. ಅಷ್ಟು ಟಾರ್ಚರ್ ಕೊಟ್ಟ. ನಾನು ಪೊಲೀಸ್ಗೂ ಕಂಪ್ಲೇಂಟ್ ಮಾಡೋಣ ಅಂತ ನಾನು ಎಷ್ಟೊಂದು ಒಂದು 4-5 ಸತಿ ಕಾಲ್ ಮಾಡಿದ್ದೀನಿ. ಅವ್ನು ನನ್ನ ಫೋನ್ ತೆಗ್ದು ಇದು ಹೊಡಿತಿದ್ದ. ಆಮೇಲೆ ನಾನೇನಾದರೂ ಹೆಂಗಾದ್ರೂ ತಪ್ಪಿಸ್ಕೊಳೋದು ನೋಡ್ರೆ ಅವ್ನ ಕೈಯಲ್ಲೆಲ್ಲ ನಾನು ಸೂಸೈಡ್ ಮಾಡ್ತೀನಿ, ನೀನೇನಾದರೂ ಹೋಗ್ರೆ ಆಮೇಲೆ ನೀನೇ ಸಿಕ್ಕಾಕೊಂತೀಯ, ಅದು ಇದು ಸುಳ್ಳು ಅಂತಿದ್ದ. ಒಂದು ಸತಿ ಫುಲ್ ಕಟ್ ಮಾಡಿ ನಾನೇ ಸಪ್ತಗಿರಿ ಹಾಸ್ಪಿಟಲ್ ಅವ್ನಿಗೆ ಕರ್ಕೊಂಡು ಹೋಗಿದ್ದೆ ಸ್ಟಿಚಸ್ ಮಾಡ್ಸೋಕ್ಕೆ. ಆ ಥರ ಮಾಡಿ ಎಷ್ಟೊಂದು ಜನ ಹತ್ರ ಕಾಸು ತೊಗೊಂಡು ನಂದೆಲ್ಲ ಕಾಸು ತೊಗೊಂಡು ನನ್ನ ಲೈಫೆಲ್ಲ ಹಾಳು ಮಾಡಿಬಿಟ್ಟ ಅವನು. ಇವನು ಒಂದು ರಾತ್ರಿ ನಾನು ಅವ್ನ ಫೋನ್ ಚೆಕ್ ಮಾಡುವಾಗ ನಂಗೆ ಗೊತ್ತಾಯ್ತು ಈ ಥರನೇ ಅವ್ನು ಸುಮಾರು ಹುಡುಗಿಯವ್ರ ಜೊತೆ ಮಾಡ್ತಿದ್ದಾನಂತ. ಆ ಹುಡುಗಿ 17 ಇಯರ್ಸ್ ಒಳ್ಳವಳು. ಆ ಹುಡುಗಿ ನಂಬರ್ ಹೆಂಗೋ ನಾನು ತೆಗ್ದು ಅರ್ಧೇ ರಸ್ತೆ ಹೋಗಿ ಆಮೇಲೆ ನಾನು ಅವಳಿಗೆ ಕಾಲ್ ಮಾಡಿದೆ. ಈ ಥರ ಮೋಸ ಮಾಡ್ತಿದ್ದೀನಿ ಎಲ್ಲರ ಜೊತೆ ನೀನು ಅವಳು ಮಾತಲ್ಲಿ ಬರಬೇಡ ಅಂತ ಅಂದೆ ನಾನು. ಅವನಿಗೆ ಗೊತ್ತಾಯಿತು. ಅವ್ನು ನನಗೆ ಬಂದು ಅರ್ಧ ರಸ್ತೆದಲ್ಲಿ ಹೊಡೆದ. 37 ಲಕ್ಷ ಹಣ ಕೂಡ ಈ ಹುಡುಗಿಯಿಂದ ತಗೊಂಡಿದ್ದಾನೆ ಬೇರೆ ಬೇರೆ ರೀಸನ್ಸನ್ನು ಕೊಟ್ಟು. ಆಮೇಲೆ ಆಶ್ಚರ್ಯ ಅನಿಸೋದು ಈ ಹುಡುಗಿಗೆ ಆತನ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಬೇಕಾದ್ರೆ ಈಕೆಯ ಸಹೋದರಿ ಹೆಂಗೆ ಆತನ ಬಲೆಗೆ ಬಿದ್ಲು ಅನ್ನೋದು ಉತ್ತರ ಸಿಗದಂತಹ ಪ್ರಶ್ನೆಯಾಗಿದೆ. ಸುಮಾರು ಜನರಿಗೆ ಈ ರೀತಿ ವಂಚನೆ ಮಾಡಿದ್ದಾನಂತಿದ್ದ.